ನಮಸ್ಕಾರ ರೀ. ಅಶು ಅಡುಗೆ ಮನೆ ಚಾನೆಲ್ ನೋಡೋ ಎಲ್ಲರಿಗೂ ಇವತ್ತು ಉಪ್ಪಿಟ್ಟು ಮಾಡೋಣ ರೀ. ಇಲ್ಲಿ ನೋಡ್ರಿ, ನಾವು ಉಪ್ಪಿಟ್ಟು ಮಾಡೋಕ್ಕೆ 1 ಗ್ಲಾಸ್ ಸದ್ಕಿನ ಗೋಧಿ ರವೆ ತೊಗೊಂಡೇನಿ ರೀ. ಸ್ವಲ್ಪ ಟೊಮೆಟೊ, ಕರಿಬೇವು, 2 ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು 4-5 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದ್ರ ಜೊತೆಗೆ ಸ್ವಲ್ಪ ಹಸಿ ಅಲ್ಲ ತೊಗೊಂಡೇನಿ ರೀ. ಮತ್ತೇನತ್ತಂದ್ರೆ ಕಡಲೆಬೇಳೆ ಯೂಸ್ ಮಾಡ್ಕೊತೇನೆ ರೀ. ಸ್ವಲ್ಪ ಶೇಂಗಾ ಸ್ವಲ್ಪ ತೊಗೊಂಡೇನಿ ರೀ ಅದ್ರ ಜೊತೆ. ಬರ್ರಿ ಈಗ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಅರಿಶಿನ ಪುಡಿ ತೊಗೊಂಡೇನಿ ರೀ. ನೋಡಿರಿ, ಇಲ್ಲಿ ಎಣ್ಣೆ ಕಾಯಿ ಆಯ್ತೈತೆ ರೀ. ಅದಕ್ಕೆ ಅರ್ಧ ಸ್ಪೂನ ಸಾಸಿವೆ ಹಾಕ್ಕೊಂಡೇನಿ ರೀ. ಈ ಸಾಸಿವೆ ಸ್ವಲ್ಪ ಎಣ್ಣೆ ಒಳಗೆ ಚಟ್ಪಟ್ ಅದಾವ್ರಿ. ಅವಾಗ ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ರೀ. ಜೀರಿಗೆನ ಸ್ವಲ್ಪ ಚಟಪಟ ಹುರಿಲತ್ತಿರ್ತಾವ್ರಿ. ಅವಾಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ರೀ. ನೋಡಿರಿ, ಈಗ ಎಣ್ಣೆ ಪೂರ ಕಾದೈತ್ರಿ. ಕರಿಬೇವು ಹಾಕ್ಕೊಂಡ್ಮ್ಯಾಗ ಏನು ಮಾಡೋಣ ಅಂತಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ರೀ. 2 ಉಳ್ಳಾಗಡ್ಡಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅವು 2 ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀವ್ರಲ್ಲ 4, ಅವು ಹಾಕ್ಕೊಳ್ಳೋಣ ರೀ. ಇದಾದ್ಮೇಲೆ ಏನು ಅಂತಂದ್ರೆ ಹಸಿ ಅಲ್ಲ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ ರೀ, ಅದನ್ನೂ ಹಾಕ್ಕೊಳ್ಳೋಣ ರೀ. ಈಗೆಲ್ಲನೂ ಹಾಕ್ಕೊಂಡು ಚೆಂದಾಗಿ ಎಣ್ಣೆ ಒಳಗೆ ತಾಳಿಸ್ಕೊಳ್ಳೋಣ ರೀ. ಈ ಹಾಕಿದಂಥ ಉಳ್ಳಿಗಡ್ಡೆ, ಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ಮೆದುವಾಗುವವರೆಗೂ ಚೆಂದಂಗೆ ತಾಳಿಸ್ಕೊಳ್ಳೋಣ ರೀ ಎಣ್ಣೆ ಒಳಗೆ. ನೋಡಿರಿ, ಸ್ವಲ್ಪ ಉಳ್ಳಿಗಡ್ಡೆ ಎಲ್ಲ ಮೆದುವಾಗ್ಯಾವ್ರಿ. ಈಗೇನು ಮಾಡೋಣ ಅಂತಂದ್ರೆ ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀವಲ್ಲ 2 ಸ್ಪೂನು, ಅದನ್ನು ಹಾಕ್ಕೊಳ್ಳೋಣ ರೀ. ಈಗ ಚೆಂದಂಗೆ ತಾಳಿಸ್ಕೊಳ್ಳೋಣ ರೀ ಎಣ್ಣೆ ಒಳಗೆ. ಹಿಂಗೆ 1 ನಿಮಿಷ ತಾಳಿಸ್ಕೊಂಡ್ಮೇಲೆ ಅದಕ್ಕೇನು ಮಾಡೋಣ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ರೀ. ಈಗ ಒಗ್ಗರಣೆ ಒಳಗೆ ಕೊತ್ತಂಬರಿ ಈ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿವಿ ಅಂತಂದ್ರೆ ಸ್ವಲ್ಪ ಅದರದ ಸ್ಮೆಲ್ ಹೇಳ್ತೈತೆ ರೀ. ಅವಾಗ ಏನತ್ತಂದ್ರೆ ಅಡುಗೆ ಟೇಸ್ಟ್ ಅನ್ನಿಸ್ತೈತೆ ರೀ. ಈಗ ನೋಡಿರಿ, ನಾ ಹುರಿದು ಶೇಂಗಾ ತೊಗೊಂಡಿದ್ರೆ ಏನು ಮಾಡತ್ತೀನಿ ರೀ, ಸ್ವಲ್ಪ ಅದನ್ನು ಲಾಸ್ಟಿಗೆ ಹಾಕೋತೀನಿ ರೀ. ಈಗ ಟೊಮೆಟೊ ಹಾಕ್ಕೊಳ್ಳೋಣ ರೀ. ಈಗ ಟೊಮೆಟೊನ ಮೆದುವಾಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಈಗ ಏನತ್ತಂದ್ರೆ ಶೇಂಗಾ ಹಾಕೋಣ ರೀ. ಶೇಂಗಾ ನಾವು ಹಸಿವು ತೊಗೊಂಡಿವಿ ಅಂತಂದ್ರೆ ಕಡಲೆಬೇಳೆ ಜೊತೆನೇ ಹಾಕೋಬೋದು ರೀ. ಈಗ ನಾವು ಹುರಿದು ಶೇಂಗಾ ತೊಗೊಂಡಿನಿ, ಅದಕ್ಕೆ ಸ್ವಲ್ಪ ಲಾಸ್ಟ್ ಹಾಕೊಂಡೇನಿ ರೀ. ಈಗ ನೋಡಿರಿ, ಆಲ್ಮೋಸ್ಟ್ ಈಗ ನಮ್ದು ಒಗ್ಗರಣೆ ರೆಡಿ ಆಗಕ್ಕೆ ಬಂದೈತ್ರಿ. ಈ ಟೈಮ್ ಒಳಗೆ ಏನು ಮಾಡೋಣ ಅಂತಂದ್ರೆ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದಲ್ಲ, ಅದನ್ನು ಅರಿಶಿನ ಪುಡಿ ಹಾಕ್ಕೊಳ್ಳೋಣ ರೀ. ನೋಡಿರಿ, ಈಗ ನಾ ಇದಕ್ಕೆ 2 ಗ್ಲಾಸ್ ನೀರು ಹಾಕೋತೇನೆ ರೀ. ಈಗ ಯಾಕಪ್ಪ ಅಂತಂದ್ರೆ ಉಪ್ಪಿಟ್ಟು ಉದುರು ಆಗಬೇಕು ಅಂತಂದ್ರೆ 1 ಗ್ಲಾಸ್ ರವಾಕ್ಕೆ ನಾವೀಗ 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ ರೀ. ಸದ್ಕಿನ ರವೆ ಏನೈತಿ ಅಂತಂದ್ರೆ ಸ್ವಲ್ಪ ಉಬ್ಬಿ ಬರ್ತೈತೆ ರೀ. ಆಮೇಲೆ ಉಪ್ಪಿಟ್ಟು ಉದುರು ಆಗ್ತೈತೆ ರೀ. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ. ಈಗೇನಪ್ಪ ಅಂತಂದ್ರೆ ಇದನ್ನು ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಸೈಡಿಗೆ ಕುದಿಯಕ್ಕೆ ಬಿಡೋಣ ರೀ, ಒಂದು ಒಲೆ ಮೇಲೆ. ಈಗೇನು ಮಾಡೋಣ ಅಂತಂದ್ರೆ ಆ ರವಾನ ಒಗ್ಗರಣೆ ಕುದಿಯೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ರೀ. ನೋಡಿರಿ, ಇಲ್ಲಿ 1 ಚಮಚ ಎಣ್ಣೆ ಹಾಕಿ ನಾ ಈಗ ಏನು ಮಾಡತ್ತೀನಿ ಅಂತಂದ್ರೆ ರವಾನ ಚೆಂದಂಗೆ ಹುರ್ಕೋತೇನೆ ರೀ. ಈಗ ನೋಡಿರಿ, ಎಣ್ಣೆ ಹಾಕಿದ ಕೂಡಲೇ ರವೆ ಎಲ್ಲ ಗಟ್ಟಿ ಗಟ್ಟಿ ಅನಿಸಿರ್ತೈತಿ. ಈಗ ಹುರಿದ ಮ್ಯಾಗ ಹಿಂಗೆ ಉದುರಾಗ್ಬೇಕು ರೀ. ಅಲ್ಲಿವರೆಗೂ ರವಾನ ಹುರ್ಕೊಳ್ಳೋಣ ರೀ. ಈಗ ನೋಡಿರಿ, ಫೈನಲಿ ನಮ್ಮ ರವೆ ಹಿಂಗಾಗೈತೆ ನೋಡಿರಿ. ಈಗ ಅಷ್ಟೊತ್ತಿಗೆ ಇಲ್ಲಿ ಏನತ್ತಂದ್ರೆ ಒಗ್ಗರಣೆ ಕುದಿಲತ್ತೈತೆ ರೀ. ಈಗ ಸ್ವಲ್ಪ ಉಪ್ಪು ಸರಿ ಆಯಿತೋ ಇಲ್ಲೋ ನೋಡ್ಕೊಂಡು ಬೇಕಾದ್ರೆ ಇನ್ನಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ. ಈಗ ನೋಡಿರಿ, ಒಗ್ಗರಣೆ ಕುದಿಲತ್ತೈತಿ, ರವೆ ಹಾಕತ್ತೇನೆ ನೋಡಿರಿ.
ಹಂಗೆ ಸ್ವಲ್ಪ ಸ್ವಲ್ಪ ರವೆ ಹಾಕೋತ ಸ್ವಲ್ಪ ಸ್ವಲ್ಪ ಅದನ್ನು ತಿರುವಾಡ್ಕೊಳ್ಳೋಣ ರೀ. ಈಗ ನೋಡಿರಿ ಕೊತ್ತಂಬರಿ ಅದು ಎಲ್ಲ ಹಾಕಿದ್ದ ಮಸ್ತ್ ಬಾಕಿ ಸ್ಮೆಲ್ ಅದೈತೆ ರೀ ಉಪ್ಪಿಟ್ಟು. ನೋಡಿರಿ ಆಲ್ಮೋಸ್ಟ್ ನಮ್ದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಐತಿ. ಈಗ ನೋಡಿರಿ ನಮ್ಮದು ಉಪ್ಪಿಟ್ಟು ರೆಡಿ ಆಗೈತೆ ರೀ. ಸ್ವಲ್ಪ ಮ್ಯಾಗ ಕೊತ್ತಂಬರಿ ಉದುರಿಸ್ಕೊಂಡು ಒಂದು 5 ನಿಮಿಷ ಅದನ್ನು ಒಮ್ಗೊಳಕ್ಕೆ ಬಿಡೋಣ್ರಿ. ಈಗ ನೋಡಿರಿ ಉಪ್ಪಿಟ್ಟು 5 ನಿಮಿಷ ಆದಮೇಲೆ ಒಮ್ಗೊಂಡೈತ್ರಿ. ನೋಡಿರಿ ಹೆಂಗೆ ಕಾಣಿಸತೈತ್ರಿ. ಸ್ಮೆಲ್ ಅಂತೂ ಮಸ್ತ್ ಎದ್ದೈತ್ರಿ ಕೊತ್ತಂಬರಿದೆಲ್ಲ. ಉಪ್ಪಿಟ್ಟು ಅಂದ್ರೆ ಆಲ್ಮೋಸ್ಟ್ ಯಾರಿಗೂ ಲೈಕ್ ಆಗಂಗಿಲ್ಲ ರೀ. ಆದ್ರೆ ಸದ್ಕಿನ ಗೋಧಿ ಉಪ್ಪಿಟ್ಟು ಅಂದ್ರೆ ಸ್ವಲ್ಪ ಎಲ್ಲರೂ ಇಷ್ಟಪಡ್ತಿದ್ದಾರೆ ರೀ. ಈಗ ನೋಡಿರಿ ಉಪ್ಪಿಟ್ಟು ರೆಡಿ ಆಗೈತಿ. ಒಂದು ಪ್ಲೇಟಿಗೆ ಹಾಕೊಂಡ್ಬಿಡೋಣ ರೀ. ಇದ್ರ ಜೊತೆ ಏನಪ್ಪ ಅಂತಂದ್ರೆ ಒಂದು ಹೋಳ ಲಿಂಬೆಕಾಯಿ ತೊಗೊಳೋಣ ರೀ. ಸ್ವಲ್ಪ ಜೀರಾ ಶೇವ್ ತೊಗೊಳೋಣ ರೀ. ಈಗ ಏನಪ್ಪ ಅಂತಂದ್ರೆ ಉಪ್ಪಿಟ್ಟು ತಿನ್ನೋಕೆ ರೆಡಿ ಆಗೈತಿ. ನೀವು ಲಿಂಬೆ ಹಣ್ಣು ಬದಲಾಗಿ ಏನು ಅಂತಂದ್ರೆ ಸ್ವಲ್ಪ ಉಪ್ಪಿಟ್ಟು ಆರಿದ್ಮ್ಯಾಗ ಮೊಸರನ್ನ ಹಾಕ್ಕೊಂಡು ತಿನ್ಬೋದು ರೀ. ನೋಡಿರಿ ಇಲ್ಲಿ ನಮ್ಮ ಉಪ್ಪಿಟ್ಟು ಹೆಂಗೆ ಗಳಗಳ ಕಾಣಿಸತೈತ್ರಿ. ಈಗ ಉಪ್ಪಿಟ್ಟು ಟೇಸ್ಟ್ ಮಾಡಿ ನೋಡೋಕೆ ನಮ್ಮ ಅಮ್ಮ ಬಂದಾಳ ನೋಡ್ರಿ ಇಲ್ಲಿ. ಹೆಂಗಾಗೈತಮ್ಮ ಉಪ್ಪಿಟ್ಟು? ಸೂಪರ್ ಅಂತ ಹೇಳತ್ತಾಳ ನೋಡ್ರಿ.